ಚಂದು. ವೆಲ್ಕಮ್ ಬ್ಯಾಕ್ ಟು ಚಂದು ಶಿವಲಾಗ್. ಇವತ್ತು ಬುಧವಾರ, ಕೆಲಸ ಕೂಡ ಎಲ್ಲ ಆಯಿತು. ಹಬ್ಬ ಆದಮೇಲೆ ಶನಿವಾರ ಭಾನುವಾರ ಹಬ್ಬ ಕೂಡ ಮಾಡಿದ್ವಿ. ಮತ್ತು ವೀಡಿಯೋಗಳ್ನ ಅಪ್ಲೋಡ್ ಮಾಡಿರಲಿಲ್ಲ, ಹಾಗಾಗಿ ಇವತ್ತು ವೀಡಿಯೋ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಶನಿವಾರ ಸ್ವಲ್ಪ ವೀಡಿಯೋಗಳ್ನ ಮಾಡ್ಕೊಂಡಿದ್ದೀನಿ. ಭಾನುವಾರ ವೀಡಿಯೋ ಮಾಡ್ಕೊಳೋದಕ್ಕಾಗಲಿಲ್ಲ, ಏನಕ್ಕೆ ಅಡುಗೆ ಪ್ರಿಪ್ರೇಷನ್ ಎಲ್ಲ ನಮ್ಮದೇ ಇದ್ದಿದ್ದರಿಂದ ವೀಡಿಯೋಗಳ್ನ ಮಾಡ್ಕೊಳಕ್ಕಾಗಲಿಲ್ಲ. ಹಾಲೆ ಜಾಸ್ತಿ ದಿವಸ ಆಗ್ಬಿಟ್ಟಿದೆ, ಏನೋ 4-5 ದಿವಸ ಯಾವುದೇ ವೀಡಿಯೋಗಳ್ನ ಅಪ್ಲೋಡ್ ಮಾಡಿಲ್ವಲ್ಲ, ಹಾಗಾಗಿ ನಿಮ್ಮ ಜೊತೆ ಮಾತಾಡಿರ್ಲಿಲ್ವಲ್ಲ, ಹಾಗಾಗಿ ಜಾಸ್ತಿ ದಿವಸ ಆಗ್ಬಿಟ್ಟಿದೆ ಏನೋ ಅನ್ನಿಸ್ತಾ ಇದೆ. ನಮ್ಮ ವೀಡಿಯೋಗಳ್ನ ಕೂಡ ನೋಡಿ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಕೊಡಿ. ಮತ್ತು ನಿಮ್ಮ ಸಪೋರ್ಟು ಹೀಗೆ ಇರಲಿ. ನಾವು ವರ್ಷದ ಯುಗಾದಿ ಆದ 15 ದಿವಸಕ್ಕೆ ಜಾತ್ರೆ ಬರೋದು. 7 ಹಳ್ಳಿಗಳು ಕೂಡ ಸೇರಿ ಗ್ರಾಮ ದೇವತೆ ಕೆಂಪಮ್ಮನ ಜಾತ್ರೆ ಮಾಡ್ತಾರೆ. ಹಾಗಾಗಿ ನಮ್ಮ ಹಳ್ಳಿನೂ ಕೂಡ ಸೇರಿದೆ. ನಮ್ಮ ಹಳ್ಳಿಯಲ್ಲೂ ಕೂಡ ಕೆಂಪಮ್ಮನ ಜಾತ್ರೆನ ಮಾಡೋದು. ಅದು ಸ್ವಲ್ಪ ವೀಡಿಯೋಗಳಿದೆ, ನೋಡಿ ಹೀಗೆ ಸಪೋರ್ಟ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಶನಿವಾರ ಬೆಳಗ್ಗೆ 5:30 ಆಗಿತ್ತು. ನೋಡಿ, ಎಲ್ಲರೂ ಕೂಡ ರಂಗೋಲಿ ಹಾಕೋಕ್ಕೆ ರೋಡ್ನೆಲ್ಲ ಕ್ಲೀನ್ ಮಾಡಿ ರಂಗೋಲಿ ಹಾಕೋದಕ್ಕೆ ರೆಡಿ ಮಾಡ್ತಾ ಇದ್ದಾರೆ. ಅಮ್ಮನೂ ಕೂಡ ನಾನು ಬರೋ ಅಷ್ಟೊತ್ತಿಗೆ ಕಸ ಎಲ್ಲ ಗುಡಿಸಿ ಸಗಣಿ ನೀರು ಹಾಕಿ ರಂಗೋಲಿ ಹಾಕ್ತಾಯಿದ್ರು. ನಾನು ರಂಗೋಲಿ ಹಾಕ್ತಾಯಿದ್ರಲ್ಲ, ಹಾಗಾಗಿ ಬೇರೆ ಕೆಲಸ ಮಾಡ್ಕೊಳ್ಳೋಣ ಅಂತ, ಮನೆ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೋದೆ. ನಮ್ಮದು ಮೊದಲಿದ್ದಿದ್ದ ಮನೆ ಮತ್ತು ಈಗಿರೋ ಮನೆ ಎರಡಿದೆ. ನಾನು ಮೊದಲಿದ್ದಿದ್ದ ಮನೆ ಎಲ್ಲ ಕ್ಲೀನ್ ಮಾಡಿ ನೆಲ ಎಲ್ಲ ಒರೆಸಿ ಆಯಿತು. ಮತ್ತು ನಾನು ಕೂಡ 2 ರಂಗೋಲಿ ಹಾಕಿ ಬೇರೆ ಕೆಲಸ ಮಾಡ್ಕೊಳಕ್ಕೆ ಹೋದೆ. ಬೆಳಗ್ಗೆ ನೋಡಿ, ಇದೇ ರೀತಿ ರಂಗೋಲಿ ಹಾಕ್ತಾರೆ ಎಲ್ಲರೂ ಕೂಡ ನಮ್ಮ ಹಳ್ಳೀಲಿ. ಯಾವುದೇ ದೇವ್ರು ಬಂದರೂ ಕೂಡ ಇದೇ ಥರನೇ ಇರುತ್ತೆ. ನಾವು ಬೆಳಗ್ಗೆ ತಿಂಡಿ ಎಲ್ಲ ರೆಡಿ ಆದಮೇಲೆ ಮತ್ತು ನೆಲ ಮನೆ ಎಲ್ಲ ಕ್ಲೀನ್ ಮಾಡಿ ನಂತರ ಒಳಗಡೆ ತಿಂಡಿ ಏನು ತಿನ್ನೋದಿಲ್ಲ. ಮನೆ ಕ್ಲೀನ್ ಆದಮೇಲೆ ತುಂಬಿಟ್ಟು ಮಾಡಿಟ್ಟು ನಂತರ ಹೂವೆಲ್ಲ ಪೋಣಿಸಿಟ್ರು. ಅಮ್ಮ ಮತ್ತು ನಾದಿನಿ ಎಲ್ಲ ಬಂದಿದ್ದರು. ನಾನು ದೇವ್ರ ಪೂಜೆ ಮುಗಿಸಿ ಅಡುಗೆ ಮಾಡೋಣ ಅಂತ ಹೋದೆ. ನೋಡಿ, ಅವರೇನೆ ಆರತಿ ಎಲ್ಲ ರೆಡಿ ಮಾಡ್ತಾಯಿದ್ದಾರೆ. ನಂದು ಅಡುಗೆ ಕೆಲಸನೂ ಮುಕ್ಕಾಲು ಭಾಗ ಆಗಿತ್ತು. ಸಿಂಪಲ್ಲಾಗೇ ಮಾಡಿದ್ವು ಶನಿವಾರ, ಸ್ವೀಟು ಶನಿವಾರ. ಹಾಗಾಗಿ ಬೋಂಡ ಮತ್ತು ಹಪ್ಳ, ಹೆಸರುಬೇಳೆ, ಅನ್ನ ಸಾಂಬಾರು ಮತ್ತು ಪಾಯಸ ಇಷ್ಟು ಅಡುಗೆ ಮಾಡಿದ್ವು ಶನಿವಾರ. ನಾವು ಮತ್ತು ಶನಿವಾರ ಪೂಜೆ ಎಲ್ಲ ಆಯಿತು, ಮುಗೀತು. ನೋಡಿ, ಈ ಥರ ರೆಡಿ ಮಾಡಿದರು ಆರತಿನೆಲ್ಲನೂ. ಇನ್ನು ಸಂಜೆ ದೇವರು ಕಳಸನೇ ಮನೆಗೆ ಬರುತ್ತೆ. ಹಾಗಾಗಿ ಊಟ ಎಲ್ಲ ಆದಮೇಲೆ ಮತ್ತೆ ನೆಲ ಎಲ್ಲ ಕ್ಲೀನ್ ಮಾಡಿ ಮಡಿ ಬಟ್ಟೆಗಳನ್ನ ಹಾಕಿದ್ದೀನಿ. ಚಾಪೆನೂ ಅಷ್ಟೇ, ನಾವು ಅಡಿ ಕಾಸ ಚಾಪೆನೂ ಕೂಡ ನಾವು ಯೂಸ್ ಮಾಡೋಲ್ಲ, ದೇವರಿಗೆ ಒಂದು ಇಟ್ಟಿದ್ದೀನಿ. ಇದನ್ನು ತೊಳೆದು ದೇವರು ಬರೋ ದಿವಸ ಮಾತ್ರ ಹಾಕ್ತೀನಿ ಅಷ್ಟೇ, ಇದೇನು ಯೂಸ್ ಮಾಡ್ಕೊಳಲ್ಲ. ಇದು ದೇವರು ಊರಿಗೆ ಬಂದಿರೋದು, ಬಾಗಿಲಿಗೆ. ನೋಡಿ, ಎಲ್ಲ ಪಟಾಕಿ ಹೊಡಿತಾ ಇದ್ದಾರೆ ದೇವರಿಗೆ. ನೋಡಿ, ಇಲ್ಲೇ ದೇವಸ್ಥಾನ ಕೂಡ ಇದೆ, ಶನಿಮಾ ದೇವರ ದೇವಸ್ಥಾನ. ಹಾಗಾಗಿ ಅಲ್ಲಿಗೆ ಹೋಗಿ ಫಸ್ಟು ನಂತರನೇ ಊರೊಳಗಡೆ ಬರೋದು. ಅವತ್ತು ಎಲ್ಲಿಲ್ಲದ ಮಳೆ, ತುಂಬ ಮಳೆ ಬರ್ತಿತ್ತು ಅವತ್ತು. ಕರೆಂಟ್ ಕೂಡ ಇರಲಿಲ್ಲ ಅವತ್ತು. ದೇವರು ಬಂದಾಗ 11 ಗಂಟೆ ಆಗಿತ್ತು ಅನಿಸುತ್ತೆ. ಲೇಟ್ ಆಯಿತು, ಮಳೆ ಬಂತಲ್ಲ. ಹಾಗಾಗಿ ಮನೆಗೂ ಹೀಗೇ ಹೋಗುತ್ತೆ ದೇವರು. ಪ್ರತಿಯೊಬ್ಬರು ಮನೆಗೂ ಕಳಸ ಹೋಗಿ ಅಲ್ಲಿಂದನೇ ಆರತಿ ಕರ್ಕೊಂಡು ಹೋಗೋದು. ದೇವರಿಗೆ ಎಲ್ಲರೂ ಒಂದೇ ಅಲ್ವಾ. ನೋಡಿ, ಎಲ್ಲರ ಮನೆಗೂ ಕೂಡ ಹೋಗುತ್ತೆ ದೇವರಿಗೆ. ಬಡವರು ಮತ್ತು ಶ್ರೀಮಂತರು, ಮೇಲು ಕೀಳು ಅನ್ನೋ ಯಾವ ಇದು ಇಲ್ಲ, ದೇವರು ಎಲ್ಲರಿಗೂ ಒಂದೇ. ಮತ್ತು ನಾವು ದೇವರು ಬಂದು ಹೋದ್ಮೇಲೆ ದೇವರಿಗೆ ಆರತಿ ಬೆಳಗೋಣ ಅಂತ ತಗೊಂಡೋಗಿದ್ರು. ನಮ್ಮ ಮನೇಲಿ ನಮ್ಮ ನಾದಿನಿಯವರು ದೇವಸ್ಥಾನಕ್ಕೆ ತಗೊಂಡೋಗ್ತೀನಿ ಆರತಿನ ಅಂತ ಹೇಳ್ತಾಯಿದ್ರು. ಅವತ್ತು ಬೇರೆ ಮಳೆ ಇರೋದ್ರಿಂದ ಬೇಡ ಅಂತ ಇದ್ರು ನಮ್ಮ ಮನೆಯಲ್ಲಿ. ಹಾಗಾಗಿ ಬೆಳಗೋಣ ಅಂತ ಆಚೆ ತಗೊಂಡೋದ್ವು. ನಾವು ಬೆಳಗಿದ್ವಿ. ಆಮೇಲೆ ಮತ್ತೆ ಮಳೆ ಇರಲಿಲ್ವಲ್ಲ, ಇಲ್ಲ ತಗೊಂಡೋಗ್ತೀನಿ ಅಂತ ಹೇಳಿ ಅವರು ತಗೊಂಡೋದ್ರು. ಅಂದರೆ ನಮಗೇನು ಹತ್ರ ಇಲ್ಲ ದೇವಸ್ಥಾನ, 1.5 ಕಿಲೋಮೀಟರ್ ಆಗುತ್ತೆ ದೇವಸ್ಥಾನ ಇಲ್ಲಿ ನಮ್ಮ ಮನೆ ಹತ್ರದಿಂದ, ನಮ್ಮೂರಿಂದ. ಹಾಗಾಗಿ ಬೇಡ ಅಂತ ಹೇಳ್ತಾಯಿದ್ರು, ಮಳೆ ಬೇರೆ ಬರ್ತಿತ್ತಲ್ಲ. ಹಾಗಾಗಿ
ಮತ್ತು ತಿರ್ಗಾ ಪೂಜೆ ಎಲ್ಲ ಬೆಳಗಾದ್ಮೇಲೆ ತಿರ್ಗಾ ತೊಗೊಂಡೋದ್ರು ಅವರು. ನಾನೇನು ಹೋಗಿರಲಿಲ್ಲ, ಭಾನುವಾರ ಅಡುಗೆಗೆಲ್ಲ ರೆಡಿ ಮಾಡ್ಕೊಬೇಕಲ್ಲ, ಹಾಗಾಗಿ ರಾತ್ರಿ ನಿದ್ದೆಗಿಟ್ಟರೆ ಸರಿಯಾಗೋದಿಲ್ಲ ಅಂತ ಹೇಳಿ ನಾನೇನು ಹೋಗಲಿಲ್ಲ. ಅಡುಗೆಗೆ ರೆಡಿ ಮಾಡ್ಕೊಬೇಕಲ್ಲ, ಹಾಗಾಗಿ ಭಾನುವಾರ ಶನಿವಾರ ಸಂಜೆಯೇ ಎಲ್ಲ ಪಾತ್ರೆ ಎಲ್ಲ ಕ್ಲೀನ್ ಮಾಡಿಟ್ಟು ಮಲ್ಕೊಂಡು ಬೆಳಗ್ಗೆ ಅಡುಗೆಗೆ ಬೇಗ ಎದ್ದು 4 ಗಂಟೆನೇ ಎದ್ದು ಅಡುಗೆಗೆಲ್ಲ ರೆಡಿ ಮಾಡಿಕೊಂಡೆ. ಈರುಳ್ಳಿ ಮತ್ತು ರುಬ್ಕೊಳೋದು ಎಲ್ಲದನ್ನೂ 4 ಗಂಟೆಗೇ ಬೇಗ ಎದ್ದು ಮುಗಿಸ್ಕೊಂಡೆ. ಹಾಗಾಗಿ ಬೇಗ ಅಡುಗೆ ಮಾಡಬೇಕಲ್ಲ ಮಧ್ಯಾಹ್ನದ ಊಟಕ್ಕೆ. ಹಾಗಾಗಿ ನೋಡಿ ಅಮ್ಮ ಎಲ್ಲ ಬಂದಿದ್ದರು, ಅವರು ನಾವು ಎಲ್ಲ ಸೇರಿ ಅಡುಗೆನೆಲ್ಲ ಮಾಡಿದ್ವು. ಭಾನುವಾರದ ವೀಡಿಯೋಗಳ್ನ ಮಾಡ್ಕೊಳೋದಕ್ಕಾಗಲಿಲ್ಲ, ಸ್ವಲ್ಪ ಬ್ಯುಸಿ ಇದ್ದೆ. ಹಾಗಾಗಿ ಮತ್ತು ಇನ್ನು ಸೋಮವಾರ ಎಲ್ಲ ಮನೆ ಕ್ಲೀನ್ ಮಾಡಿಕೊಂಡು ಪಾತ್ರೆಗಳನ್ನೆಲ್ಲ ತಿರ್ಗಾ ಮತ್ತೆ ಅಡುಗೆ ಮನೆಯಲ್ಲಿ ತೊಗೊಂಡ್ಬಂದು ಜೋಡಿಸ್ಕೊಂಡು ಇಟ್ಕೊಂಡು ಮನೆ ಕ್ಲೀನ್ ಮಾಡಿದ್ದೆ. ಕೆಲಸ ಎಲ್ಲ ಮುಗೀತು ಸೋಮವಾರ. ಮತ್ತು ಮಂಗಳವಾರ ವಾರ ಬೇರೆ ಪೂಜೆ ಕೂಡ ಇತ್ತು, ಹಾಗಾಗಿ ಬೇಗ ಎದ್ದು ಮಂಗಳವಾರನೂ ಕೂಡ 5 ಗಂಟೆಗೇ ಎದ್ದಿದ್ದೆ. ಬೇಗ ದೇವ್ರ ಪೂಜೆ ಎಲ್ಲ ಮುಗಿಸಿ ಬಟ್ಟೆಗಳನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ. ಬಟ್ಟೆಗಳೆಲ್ಲ ಜಾಸ್ತಿ ಇದ್ವು, ಹಬ್ಬದ್ದು ಬಟ್ಟೆಗಳಲ್ವ, ಹಾಗಾಗಿ ಸ್ವಲ್ಪ ವಾಷಿಂಗ್ ಮಿಷಿನ್ಗೂ ಕೂಡ ಹಾಕಿದ್ದೆ ಮತ್ತು ಕೈಲಿ ಕೂಡ ತೊಳೆದಾಕಿದ್ದೆ ಬಟ್ಟೆಗಳ್ನ. ಹಾಗಾಗಿ ಬೇಗ ಎಲ್ಲ ಕೆಲಸ ಮುಗಿಸ್ಕೊಂಡೆ 2 ದಿವಸಕ್ಕೆ. ಮತ್ತು ಹೀಗೆ ಹಬ್ಬ ಮುಗೀತು ನಮ್ಮದು. ಹೀಗಾಗಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಕೊಡಿ, ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.